ಒಂಟರಿ ಜೀವನ. ಟುನಿ ಹಾಗೂ ಚೋಟು ಇಬ್ರು ಕೂಡ ತರಕಾರಿ ತಗೊಂಡು ಮಾತಾಡ್ತಾ ಇದ್ರು. ಹಾ, ನನ್ ಗಂಡನಿಗಿವತ್ತು ನಾಟಿ ಕೋಳಿ ಸಾರು ಬೇಕಂತೆ. ಮದ್ವೆ ಆದ ದಿನದಿಂದ ಅಡಿಗೆ ಮಾಡಿ 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 ನನಗೆ ಸೊಂಟ ನೋವು ಬಂದಿದ್ದು ಮಾತ್ರ ಇದೆ. ಆಗ ನನ್ ಕಷ್ಟ ಯಾರತ್ರ ಹೇಳೋದು ಟುನಿ? ಬೆಳಿಗ್ಗೆ ನಮ್ ಬನ್ನಕ್ಕೆ ಪಿಜ್ಜಾ ಬೇಕಂತೆ, ಬರ್ಗರ್ ಬೇಕಂತೆ. ನನ್ ಗಂಡನಿಗೆ ಬೆಳಿಗ್ಗೆನೆ ಕಾಫಿನೂ ಬೇಕಂತೆ, ಟೀನೂ ಬೇಕಂತೆ. ಹಾ, ಇಲ್ಲಿ ನನಗೂ ಕೂಡ ಸೊಂಟ ಮುರಿದೋಗಿದೆ. ಮದ್ವೆ ಮಾಡ್ಕೊಂಡ್ರೆ ಕಷ್ಟನೇ. ಆ ಚಿಚುನ ನೋಡಿದ್ಯಾ? ಮದ್ವೆನೂ ಮಾಡ್ಕೊಳ್ಳಿಲ್ಲ, ಅವಳಿಗೆ ಮಕ್ಕಳೂ ಇಲ್ಲ. ಎಷ್ಟೋ ಹಾಯಾಗಿ ಸಂತೋಷವಾಗಿ ಬಾಳ್ತಾ ಇದ್ದಾಳೆ ನೋಡು. ಇವಾಗ ಒಂಟರಿ ಜೀವನ ಚೆನ್ನಾಗಿರುತ್ತೆ ಟುನಿ. ಆದ್ರೆ ವಯಸ್ಸಾಗಿರೋ ಕಾಲದಲ್ಲಿ ನಮ್ಮನ್ನ ನೋಡ್ಕೊಳ್ಳೋಕೆ ಯಾರು ಬೇಡ್ವಾ? ಬಾ, ಇವಾಗ್ಲೇ ಚಿಚು ಹತ್ರ ಹೋಗಿ ಮದ್ವೆ ವಿಷಯದ ಬಗ್ಗೆ ಮಾತಾಡೋಣ. ನಾವು ಕಷ್ಟಪಡುವಾಗ ಅವಳು ಮಾತ್ರ ಖುಷಿಯಾಗಿರ್ಬೋದಾ? ಹಾಗೆ ಟುನಿ ಚೋಟು ಇಬ್ರು ಕೂಡ ಚಿಚುಕಾಗೆಯ ಮನೆಗೆ ಹೋದ್ರು. ಆವಾಗ ಚಿಚುಕಾಗೆ ಅವಳ ಟಾಮಿನ ಸ್ನಾನ ಮಾಡಿಸ್ಕೊಂಡು ಸಂತೋಷವಾಗಿ ಹಾಡು ಹಾಡ್ತಾ ಇದ್ಲು. ಅವಳು ಟಾಮಿಯ ಮೈ ಮೇಲೆ ನೀರು ಇಕ್ಕೊಂಡು ಟಾಮಿ ಹತ್ತಿರ ಮುದ್ದಾಗಿ, ಟಾಮಿ, ಆ ಕಡೆ ಅಲ್ಲಾಡ್ಬೇಡ, ಇಲ್ಲ ನಿಂತ್ಕೋ, ಸ್ನಾನ ಮಾಡಿಸ್ತೀನಲ್ವಾ? ಗುಡ್ ಗುಡ್ ಬಾಯ್. ಆವಾಗ ಅವರಿಬ್ರು ಬಂದು, ಏನೇ ಚಿಚು, ನೀನ್ ಮೊದ್ಲು ಸ್ನಾನ ಮಾಡಿದ್ಯಾ? ಟಾಮಿಗೆ ಸ್ನಾನ ಮಾಡಿಸ್ತಾ ಇದೀಯಾ? ಹೌದು, ನಿನಗಿದನ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ? ಆವಾಗ ಚಿಚು ನೋಡಿ, ಅರೇ ಟುನಿ, ಚೋಟು, ಯಾವಾಗ ಬಂದ್ರಿ? ಬನ್ನಿ ಬನ್ನಿ, ಒಳಗಡೆ ಬನ್ನಿ. ನಾನು ಇನ್ನೂ ಸ್ನಾನ ಮಾಡಿಲ್ಲ. ನನ್ನ ಸುತ್ತಮುತ್ತ ಇರುವ ಇವರೆಲ್ಲರೂ ಕ್ಲೀನಾಗಿದ್ರೆ ನಾನು ಕ್ಲೀನಾಗಿರೋ ಥರನೇ ಅಲ್ವಾ? ಅದಕ್ಕೆ ಟಾಮಿಗೆ ಸ್ನಾನ ಮಾಡಿಸ್ತಿದ್ದೀನಿ. ಚಿಚು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಮುಖ್ಯವಾದ ವಿಷಯನಾ? ಏನು? ಬನ್ನಿಗೇನಾದ್ರೂ ಸ್ಪೆಷಲ್ ಆಗಿ ಮಾಡಿಕೊಡ್ಬೇಕಾ? ಇಲ್ಲ ನಿನಗೂ ನಿನ್ ಗಂಡನಿಗೂ ಜಗಳನಾ? ಅವಳ ಬಗ್ಗೆ ಅಲ್ಲ, ಇದು ನಿನ್ ಬಗ್ಗೆ. ಇನ್ನು ಎಷ್ಟು ದಿನ ಅಂತ ನೀನು ಒಂಟ್ರಿ ಜೀವನನ ಬಾಳ್ತಾ ಇರ್ತೀಯಾ? ನಿನ್ ಮದುವೆ ಬಗ್ಗೆ ಏನಾದ್ರೂ ಅನ್ಕೊಂಡಿದ್ಯಾ ನೀನು? ಏನೋ ಮದ್ವೆನಾ? ನನಗ? ಯಾಕೆ? ನಾನ್ಯಾಕೆ ಮದುವೆ ಮಾಡ್ಕೊಳ್ಬೇಕು? ನನಗಂತ ಇವರೆಲ್ಲರೂ ಇದ್ದಾರೆ ಅಲ್ವಾ? ಇವ್ರ ಜೊತೆ ನಾನು ಸಂತೋಷವಾಗಿ ಇದ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೆ ಚಿಚು? ಇವ್ರು ನಿನ್ ಫ್ಯಾಮಿಲಿ ಅಲ್ಲ. ನೀನು ಒಂಟ್ರಿ ಜೀವನ ಬಾಳ್ತಾ ಇದೀಯಾ. ನಾಳೆ ನಿನಗೆ ಹುಷಾರಿಲ್ಲ ಅಂದ್ರೆ ನಿನ್ ಜೊತೆ ಕೂತ್ಕೊಂಡು ನಿನ್ನ ನೋಡ್ಕೊಳ್ತಾರೆ? ಅರೆ ನೀನ್ ಬೇರೆ ಚೋಟು. ಮನುಷ್ಯರಿಗೆ ನಂಬಿಕೆ ವಿಶ್ವಾಸ ಏನೂ ಇಲ್ಲ, ಆದ್ರೆ ಮೂಗುಜೀವಿಗಳಿಗೆ ಅದು ತುಂಬಾನೇ ಇದೆ. ನಾನು ಕಷ್ಟದಲ್ಲಿದ್ರೆ ಟಾಮಿ ನನ್ನ ಕಣ್ಣೀರನ್ನ ಒರೆಸ್ತಾನೆ. ನಾನು ಸಂತೋಷವಾಗಿದ್ರೆ ನನ್ನ ಕುಕ್ಕಟೇಶ್ವರನ ಜೊತೆ ಸೇರಿ ನಾನು ಡ್ಯಾನ್ಸ್ ಮಾಡ್ತೀನಿ. ಹಾಗೆ ನಾನು ಸಂತೋಷವಾಗಿದ್ದೀನಿ ಅಲ್ವಾ? ಕುಕ್ಕಟೇಶ್ವರನ ಅಂದ್ರೆ ಯಾರು? ಚಿಚು, ನಿನ್ ಹೊಸ ಬಾಯ್ ಫ್ರೆಂಡಾ? ಆವಾಗ ಚಿಚುಕ್ ಹಾಗೆ ನಗುತ್ತಾ, ಬಾಯ್ ಫ್ರೆಂಡ್ ಅಲ್ಲ ಟುನಿ, ಅದು ನನ್ನ ಪುಂಜ. ಅಲ್ಲಿ ನೋಡು, ಅಲ್ಲಿ ಎಷ್ಟು ಗಂಭೀರವಾಗಿ ನಿಂತ್ಕೊಂಡಿದ್ದಾನೆ ಅಂತ. ಅವನ ಹೆಸರೇ ಕುಕ್ಕಟೇಶ್ವರ. ಅವನೇ ನನ್ನ ಮನೆಗೆ ಅಲಾರಮು. ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಯಾವಾಗ ನೋಡಿದ್ರು ನಾಯಿ, ಹಸು, ಮೇಕೆ, ಈ ಪುಂಜ. ಫ್ಯಾಮಿಲಿ ಅಂದ್ರೆ ಇದಲ್ವಲ್ಲ. ಮದುವೆ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಸಂತೋಷವಾಗಿ ಬಾಳ್ಬೋದಲ್ವಾ? ನೀವಿಬ್ರು ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ದೀರಾ? ಇಲ್ಲ ತಾನೆ? ಮತ್ತ್ಯಾಕೆ ಆ ಕಷ್ಟನ ನಾನು ಅನುಭವಿಸ್ಬೇಕು? ನನಗೆ ಈ ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿ ಜೊತೆ ನಾನು ಸಂತೋಷವಾಗಿದ್ದೀನಿ. ಇಲ್ಲಿ ನಾನೇ ಬಾಸು, ನಾನೇ ಕೆಲ್ಸದವಳು. ಯಾವಾಗ ನಿದ್ರೆ ಬರುತ್ತೋ ಮಲಗ್ತೀನಿ, ಯಾವಾಗ ಎದ್ದೇಳ್ಬೇಕು ಅಂತ ಅನ್ಸುತ್ತೋ ಆವಾಗ ಎದ್ದೇಳ್ತೀನಿ. ಆವಾಗ್ಲೇ ಬನ್ನಗಿಳಿ ತಾಯಿನ ಹುಡ್ಕೊಂಡು ಆ ಕಡೆ ಬಂದ. ಅವನಿಗೆ ತುಂಬಾನೇ ಹಸ್ವಾಗ್ತಾ ಇತ್ತು. ಅಮ್ಮ, ಇಲ್ಲೇನ್ ಮಾಡ್ತಾ ಇದ್ಯಾ? ನನಗೆ ಹಸ್ವಾಗ್ತಾ ಇದೆ. ಮನೇಲಿ ತಿನ್ನಕ್ಕೆ ಏನೂ ಇಲ್ಲ. ಏ ಬನ್ನು, ಇವಾಗ ತಾನೇ 10 ಇಡ್ಲಿ ತಿಂದೆ, ಅಷ್ಟ್ ಬೇಗ ನಿನಗೆ ಹಸ್ವಾಗ್ತಾ ಇದೆಯಾ? ಅದು 10 ಮಿನಿಟ್ಸ್ ಬ್ಯಾಕ್ ಅಲ್ವಾ ಅಮ್ಮ, ಇವಾಗ ಹಸ್ವಾಗ್ತಾ ಇದೆ. ಒಂದು ಚೀಸ್ ಬರ್ಗರ್ ಆರ್ಡರ್ ಮಾಡು. ಚಿಚು ನಗುತ್ತಾ, ನೋಡಿದ್ಯಾ ಚೋಟು, ನಿನ್ ಮಗನಿಗೆ ಯಾವಾಗ್ಲೂ ಹಸುವು. ಆದ್ರೆ ನನ್ ರಾಮುನ ನೋಡು, ನಾನು ಎಷ್ಟು ಹುಲ್ಲಾಗ್ತೀನೋ ಅಷ್ಟು ಮಾತ್ರ ತಿಂತಾನೆ, ಸೈಲೆಂಟ್ ಆಗಿರ್ತಾನೆ. ಡಿಸಿಪ್ಲಿನ್ ಅಲ್ಲಿ ಬನ್ನುಗೆ ಅವನೇ ಪರವಾಗಿಲ್ಲ. ಆಂಟಿ, ನನಗೂ ಮೇಕೆಗೂ ಹೋಲಿಕೆ ಏನೋ? ನಾನು ಫ್ಯೂಚರ್ ಸಾಫ್ಟ್ವೇರ್ ಇಂಜಿನಿಯರು. ಆ ಮೇಕೆ ಏನ್ ಮಾಡುತ್ತೆ? ಹುಲ್ ತಿನ್ನುತ್ತೆ, ಆದ್ರೆ ನಾನು ಆ ಮೇಕೆನ ತಿಂತೀನಿ. ಫ್ಯೂಚರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಏನಂತೆ? ನನ್ನ ಕುಕ್ಕಟೇಶ್ವರ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾನೆ, ನೀನ್ ಬೇಗ ಎದ್ದೇಳ್ತೀಯಾ? ನನ್ ಟಾಮಿ ನನ್ ಮಾತ್ ಕೇಳ್ತಾನೆ, ಆದ್ರೆ ನೀನು ನಿಮ್ಮ ಅಮ್ಮನ್ ಮಾತ್ ಕೇಳ್ತೀಯಾ? ಆವಾಗ ಚೋಟು ಚಿಚು ಹತ್ರ, ಇವ್ನ್ ಯಾವಾಗ ನನ್ ಮಾತ್ ಕೇಳಿದಾನೆ? ನೀನ್ ಹೇಳಿದ ನಿಜಾನೇ. ಇವ್ನನ್ನ ಬೆಳ್ಸಕ್ಕೆ 2 ಕುರಿಮರಿಗಳನ್ನ ಬೆಳೆಸ್ಬೋದು. ಅಮ್ಮ, ನನ್ನನ್ನೇ ಅವಮಾನ ಮಾಡ್ತೀಯಾ? ಇವಾಗ ಮನೆಗ್ ಬಂದು ನನಗೆ ಊಟ ಹಾಕ್ತೀಯಾ? ಇಲ್ಲ ನಾನು ಉಪವಾಸ ಇರ್ಬೇಕಾ? ನಾನು ಹೋಗ್ತೀನಿ. ಹಾಗಂತ ಹೇಳಿ ಬನ್ನು ಅಲ್ಲಿಂದ ಹೋದ. ಆದ್ರೆ ಚಿಚು, ನಾಳೆ ನಿನಗೆ ಹುಷಾರಿಲ್ಲ ಅಂದ್ರೆ ಯಾರು ಔಷಧಿ ತಗೊಂಬಂದ್ ಕೊಡ್ತಾರೆ? ಯಾರು ನಿನ್ ಜೊತೆ ಕೂತ್ಕೊಂಡು ನೋಡ್ಕೊಂಡಿರ್ತಾರೆ? ಔಷಧಿ ತಗೊಂಡ್ ಬರಕ್ಕೆ ಆ್ಯಪ್ ಇದೆ ಅಲ್ವಾ, ಅವನ್ ತಗೊಂಡ್ ಬಂದ್ ಕೊಡ್ತಾನೆ. ನನಗೆ ಮೊನ್ನೆ ಹುಷಾರಿಲ್ದೆ ಇದ್ದಾಗ ಪಾಪ ಟಾಮಿ 2 ದಿನದಿಂದ ಊಟನೇ ಮಾಡ್ಲಿಲ್ಲ. ಅವನು ನನ್ ಕಾಲ್ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಗೊತ್ತಾ? ಅಯ್ಯೋ ಹೌದಾ? ನಿನಗೆ ಹುಷಾರಿಲ್ಲ ಅನ್ನೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಯಾರ ಹತ್ರನೂ ಹೇಳಲೂ ಇಲ್ವಲ್ಲ. ಪಾಪ ಟಾಮಿನೇ ನನ್ನ ಜೊತೆನೆ ಕೂತ್ಕೊಂಡಿದ್ದ. ನಾನು ಎದ್ದೇಳೋ ತನಕ
ಅವನ್ ಕೂಡ ಅಲ್ಲಿಂದ ಎದ್ದೇಳೇ ಇಲ್ಲ ಗೊತ್ತಾ. ಮತ್ತೆ ನನ್ ಗೌರಿ ಇದ್ದಾಳಲ್ಲ, ಅವಳು ಯಾವ್ದಕ್ಕೂ ನನ್ನನ್ನ ಕರೀಲೇ ಇಲ್ಲ, ಸೈಲೆಂಟ್ ಆಗಿದ್ಲು. ಇವ್ರಿರುವಾಗ ನನಗ್ ಯಾರ್ ಬೇಕು ಹೇಳು? ಟೋನಿ ಹಾಗೂ ಚೋಟು ಏನು ಹೇಳಲಿಲ್ಲ. ನಿಜಾನೇ ಚಿಚ್ಚು, ಹೋದ್ವಾರ ನನಗೆ ಹುಷಾರಿತ್ತಿಲ್ಲ. ಆವಾಗ ನನ್ ಗಂಡ ಅಯ್ಯೋ ಅಡಿಗೆ ಮಾಡಿಲ್ವಾ, ಸರಿ ನಾನು ಹೋಟೆಲಲ್ಲಿ ತಗೊಂಡು ತಿಂತೀನಿ ಅಂತ ಹೇಳಿದ್ರೆ ಹೊರತು ನನಗ್ ಊಟಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅವ್ರು ಯೋಚನೆನೇ ಮಾಡ್ಲಿಲ್ಲ. ನನ್ ಮಗ ಬನ್ನೋನ ಅಷ್ಟೇ, ಅಮ್ಮ ನಾನ್ ಪಿಜ್ಜಾ ತಗೊಳ್ತೀನಿ ನೀನು ರೆಸ್ಟ್ ತೆಗಿ ಅಂದ. ಆದ್ರೆ ನನಗಸುವಾಗುತ್ತೆ ಅಂತ ಯಾರು ಯೋಚನೆ ಮಾಡ್ಲಿಲ್ಲ. ಅದೇ ನಾನು ಸಹ ಹೇಳ್ತಾ ಇರೋದು, ಮದ್ವೆ ಮಾಡ್ಕೊಂಡು ಕಷ್ಟಪಡೋದ್ಕಿಂತ ಈ ಮೂಗು ಜೀವಿಗಳ ಜೊತೆ ಸಂತೋಷವಾಗಿರ್ಬೋದು. ನನ್ ಲೋಕ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ಹಾಗಂತ ಅವರಿಬ್ರನ್ನ ಮನೆ ಹಿಂದ್ಗಡೆ ಕರ್ಕೊಂಡು ಹೋದ್ಲು. ಅಲ್ಲಿ ಒಂದ್ ಹಸು, ಒಂದ್ ಮೇಕೆ, 4 ಕೋಳಿಗಳು ಇತ್ತು. ಇದು ಗೌರಿ ಹಸು. ಗೌರಿ, ಆಂಟಿಗಳು ಬಂದಿದ್ದಾರೆ, ಹಾಯ್ ಅಂತ ಹೇಳೋ, ಅವ್ರಿಬ್ರನ್ನ ಬರಕ್ ಹೇಳೋ. ಹಾಗಂತ ಹೇಳಿದಾಗ ಗೌರಿ ಪ್ರೀತಿಯಿಂದ ತಲೆ ಅಲ್ಲಾಡ್ಸಿದ್ಲು. ಇವಳು ಗೌರಿ ದಿನ ಹಾಲ್ ಕೊಡ್ತಾಳೆ, ಆ ಹಾಲಲ್ಲಿ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವನು ರಾಮು, ಇವನು ಯಾವಾಗ ನಾನು ಎಲ್ಲೋದು ನನ್ ಜೊತೆಗೇನೆ ಬರ್ತಾನೆ. ನನ್ಗೇನಾದ್ರೂ ಕಷ್ಟ ಬಂದ್ರೆ ನನ್ ಮಡ್ಲಲ್ಲಿ ಮಲ್ಕೊಂಡು ನಾನು ಹೇಳೋ ಕಷ್ಟನೆಲ್ಲ ಕೇಳ್ತಾನೆ. ಅವನಿಗೆಲ್ಲಾನು ಅರ್ಥ ಆಗುತ್ತೆ. ನೀನ್ ಹೇಳೋದು ಇವನಿಗೆ ಅರ್ಥ ಆಗುತ್ತಾ? ನನ್ ಗಂಡನ ಹತ್ರ ನಾನ್ ಬಾಯಿ ಬಿಟ್ಟು ಹೇಳಿದ್ರು ಕೂಡ ನನ್ ಕಷ್ಟನ ಅವ್ರು ಯಾವಾಗ್ಲೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಚಿಚ್ಚು, ನಿನ್ ಫ್ಯಾಮಿಲಿ ಚೆನ್ನಾಗಿದೆ, ನೀನ್ ಕೂಡ ಚೆನ್ನಾಗಿದ್ಯಾ. ಆದ್ರೆ ಒಬ್ನೇ ಬಾಳಕ್ಕೆ ತುಂಬಾ ಕಷ್ಟ ಆಗಲ್ವಾ? ಏನ್ ಕಷ್ಟ? ಈ ಪ್ರಾಣಿಗಳ ಪ್ರೇಮದಲ್ಲಿ ನಾನ್ ಯಾವಾಗ್ಲೂ ಸಂತೋಷವಾಗಿದ್ದೀನಿ. ಮನುಷ್ಯರಂದ್ರೆ ನನ್ನ ಹತ್ರ ಇರುವ ಹಣ ಕಿತ್ಕೊಳ್ಬೇಕು, ನನ್ನ ಆಸ್ತಿ ಪಾಸ್ತಿ ಬೇಕು ಅಂತ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಮೂಗಜೀವಿಗಳು ಹಾಗಲ್ಲ. ಇವ್ರಿಲ್ಲ ಅಂದ್ರೂ ಕೂಡ ನಾಳೆ ಇವ್ರ ಮಕ್ಕಳು ನನ್ ಜೊತೆನೇ ಇರ್ತಾರೆ ಅಲ್ವಾ? ಆವಾಗ್ಲೇ ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ ಇಬ್ರು ಚಿಚ್ಚು ಮನೆಗೆ ಬಂದ್ರು. ಅವರು ಕೂಡ ಈ ಮದುವೆ ಟಾಪಿಕ್ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ಬಂದಿದ್ರು. ಏನ್ ಚಿಚ್ಚು ನೀನು, ಟುನಿ ಚೋಟು ಅಷ್ಟು ಹೇಳ್ತಾ ಇದಾರೆ ಮದುವೆ ಮಾಡ್ಕೊ ಅಂತ, ನೀನು ಅವ್ರ ವಿರುದ್ಧ ಮಾತಾಡ್ತಾ ಇದೀಯಾ? ನೀನು ಈ ರೀತಿ ಮದುವೆ ಮಾಡ್ಕೊಳ್ದೆ ಇರೋದು ನಮ್ ಊರಿಗೆ ಕೆಟ್ಟೆಸ್ರು, ಅದರ್ಥ ಆಗ್ತಾ ಇಲ್ಲೋ ನಿನ್ಗೆ? ಊರಿಗೆ ಕೆಟ್ಟೆಸ್ರು ಬಂದ್ರೆ ನನಗೇನಂತೆ, ನಾನ್ ಸಂತೋಷವಾಗಿದ್ದೀನಿ. ಯಾಕೆ ನನ್ನನ್ನ ಫೋರ್ಸ್ ಮಾಡ್ತಾ ಇದ್ದೀರಾ ಮದುವೆ ಮಾಡ್ಕೊಳ್ಳಿ ಅಂತ? ನಾನ್ ಮಾಡ್ಕೊಳಲ್ಲ ಅಷ್ಟೇ. ಆಗಲ್ಲ ಚಿಚ್ಚು, ಚಿಕ್ಕ ಮಕ್ಳು ನಿನ್ನ ನೋಡಿ ನಾವು ಚಿಚ್ಚು ಅದೇ ತರ ಮದುವೆ ಮಾಡ್ಕೊಳಲ್ಲ, ಸ್ವತಂತ್ರವಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಳ್ಳೆ ವಿಷಯ ತಾನೇ. ಇವಾಗ ಎಲ್ರು ಮದುವೆ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಅದಕ್ಕೆ ತಿಳ್ಬಿಟ್ಟು ನಾನು ಎಲ್ಲರನ್ನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇಲ್ಲ. ಇದು ನನ್ನಿಷ್ಟ. ಆ ರೀತಿ ನಾಳೆ ಅವ್ರಿಷ್ಟ ಪ್ರಕಾರ ಅವರು ಮಾಡ್ಕೊಳ್ಳಿ ಅಷ್ಟೇ. ನನ್ನ ಫೋರ್ಸ್ ಮಾಡ್ಬಿಡಿ. ನನಗೆ ಈ ಸ್ವಾತಂತ್ರ್ಯ ತುಂಬಾ ಮುಖ್ಯ. ಇವಾಗಿದು ಚೆನ್ನಾಗಿರುತ್ತೆ, ನಾಳೆ ವಯಸ್ಸಾದ ಕಾಲದಲ್ಲಿ ನಿನ್ನನ್ನ ಯಾರು ನೋಡ್ಕೊಳ್ತಾರೆ? ಯಾಕೆ ಯಾರು ನೋಡ್ಕೊಳ್ಳಲ್ಲ? ಇವಾಗ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಎತ್ಕೊಂಡ್ರೆ ಅವ್ರು ಫ್ಯೂಚರ್ ಅಲ್ಲಿ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಗ್ಯಾರಂಟಿ ಕೊಡಕ್ಕಾಗುತ್ತಾ? ಎಷ್ಟು ವಯಸ್ಸಾದವರು ಮಕ್ಳ ಜೊತೆ ಬಾಳಕ್ಕಾಗದೆ ಬೇರೆ ಇದ್ದಾರೆ. ಆದ್ರೆ ನಾನ್ ಹಾಗಿರಲ್ಲ. ನನ್ನ ರಾಮು ಮಕ್ಕಳು, ನನ್ನ ಗೌರಿ ಮಕ್ಕಳು ನನ್ ಜೊತೆನೆ ಇರ್ತಾರೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಂತ ಹೇಳಿದಾಗ ಲೂಸಿ ಹಾಗೂ ಮಹಿ ಏನು ಹೇಳಲೇ ಇಲ್ಲ. ಯಾಕಂದ್ರೆ ಚಿಚ್ಚು ಹೇಳಿದ ಮಾತಲ್ಲಿ ನಿಜ ಇತ್ತು. ಮಹಿ ಅವರೇ, ಚಿಚ್ಚು ಹೇಳಿದ ನಿಜಾನೇ. ನಾವೆಲ್ಲರೂ ಮದುವೆ ಮಾಡ್ಕೊಂಡ್ರು ಕೂಡ ಕಷ್ಟಪಟ್ಟು ಜೀವನ ಬಾಳ್ತಾ ಇದೀವಿ. ಆದ್ರೆ ಅವಳು ಮದುವೆ ಮಾಡ್ಕೊಳ್ಳದೆ ಸಂತೋಷವಾಗಿದ್ದಾಳೆ. ಅವಳ ಪ್ರಪಂಚದಲ್ಲಿ ಅವಳೇ ರಾಣಿ. ಅವಳನ್ನ ಹಾಗೇನೆ ಬಿಟ್ಬಿಡೋಣ. ಹೌದು, ಈ ಪ್ರಾಣಿಗಳು ಚಿಚ್ಚುಗೆ ಕೊಡುವ ಸಂತೋಷನ ನಮ್ ಫ್ಯಾಮಿಲಿ ನಮಗ್ ಕೊಡ್ತಾ ಇದೆಯಾ ಏನೋ? ಚಿಚ್ಚು, ನಿನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನೀನು ಸಂತೋಷವಾಗಿ ಬಾಳ್ತಾ ಇದೀಯಾ? ಆವಾಗ ಚಿಚ್ಚು, ಇದ್ರಲ್ಲಿ ಅಸೂಯೆ ಪಡಕ್ಕೆ ಏನಿದೆ? ನಿಮ್ಗೇನಾದ್ರೂ ಸ್ಟ್ರೆಸ್ ಅಂತ ಅನ್ಸಿದ್ರೆ ಇಲ್ಲಿಗೆ ಬನ್ನಿ, ನನ್ ಟಾಮಿ ಜೊತೆ ಆಟಾಡಿ, ಗೌರಿ ಕೊಡೋ ಹಾಲ್ ಕುಡೀರಿ. ಅವಾಗ ನಿಮ್ಮ ಸ್ಟ್ರೆಸ್ ಎಲ್ಲಾನು ಹೋಗ್ಬಿಡುತ್ತೆ. ಸರಿ ಚಿಚ್ಚು, ನಿನ್ ಜೀವನ ನಿನ್ನಿಷ್ಟ. ನೀನು ಈ ಪ್ರಾಣಿಗಳ ಜೊತೆ ಸಂತೋಷವಾಗಿದೀಯ ಅಂದ್ರೆ ನಿನ್ ಸಂತೋಷನ ಹಾಳು ಮಾಡ್ಬೇಕು ಅಂತ ನಾನು ಅನ್ಕೊಳ್ತಾ ಇಲ್ಲ. ಆದ್ರೆ ಒಂದು ನೆನ್ಪಿಟ್ಕೋ, ನಿನ್ ತರ ಒಂಟ್ರ ಜೀವನ ಬಾಳಕ್ಕೆ ತುಂಬಾ ಧೈರ್ಯ ಬೇಕು. ಆ ಧೈರ್ಯ ನಿನ್ನಲ್ಲಿದೆ, ಆದ್ರಿಂದಾನೇ ನೀನು ಚೆನ್ನಾಗಿ ಬಾಳ್ತಾ ಇರೋದು. ಹೌದು ಚಿಚ್ಚು, ನೀನು ತುಂಬಾನೇ ಗ್ರೇಟ್. ನಾನು ಬರ್ತೀನಿ. ಹಾಗಂತ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟ್ರು. ಟುನಿ ಹಾಗೂ ಚೋಟು ಸ್ವಲ್ಪ ಹೊತ್ತು ಚಿಚ್ಚು ಜೊತೆ ಮಾತಾಡ್ಕೊಂಡು ಆಮೇಲೆ ಅವರು ಕೂಡ ಮನೆಗೆ ಹೊರಟ್ರು. ಚಿಚ್ಚು, ನಾನ್ ಬರ್ತೀನಿ, ನನ್ ಗಂಡ ಮನೆಗ್ ಬರೋ ಸಮಯ ಆಯ್ತು. ಊಟ ಮಾಡಿಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಕೋಪ ಬರುತ್ತೆ. ಹಾ, ಬನ್ನು ಕೂಡ ಕೋಪ ಮಾಡ್ಕೊಂಡು ಹೋದ. ನಾನು ಹೋಗಿ ಅವನಿಗೆ ಊಟ ಕೊಡ್ತೀನಿ, ಆಮೇಲೆ ಅಳ್ತಾ ಇರ್ತಾನೆ. ಚಿಚ್ಚು ನಗುತ್ತಾ, ಸರಿ ಸರಿ ಹೋಗಿ. ನನ್ನ ಫ್ಯಾಮಿಲಿ ಜೊತೆ ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿಗಳ ಜೊತೆ ನೀವು ಕೂಡ ಸಂತೋಷವಾಗಿರ್ಬೇಕಲ್ವಾ? ನಾನು ಆಶೀರ್ವಾದ ಮಾಡ್ತೀನಿ. ಹಾಗಂತ ಹೇಳಿದಾಗ ಎಲ್ರೂ ಅಲ್ಲಿಂದ ಹೋದ್ರು. ಚಿಚುಕಾಗೆ ಟಾಮಿನ ದಬ್ಬಿ ಹಿಡ್ಕೊಂಡು ಗೌರಿನ ನೋಡಿ ನಗಾಡ್ತಾ ಇದ್ಲು. ಅವಳು ಹಾಗೆ ತುಂಬಾ ಸಂತೋಷವಾಗಿದ್ಲು. ಚಿಚುಕಾಗೆ ಬಾಳ್ತಾ ಇರುವ ಆ ಒಂಟರಿ ಜೀವನದಲ್ಲಿ ಇರುವ ಸಂತೋಷ ನಮ್ಗೆ ಗೊತ್ತಾಗಲ್ಲ, ಆದ್ರೆ ಅನುಭವಿಸುವ ಅವಳಿಗೆ ಮಾತ್ರ ಗೊತ್ತಾಗುತ್ತೆ. ಮರದ ಕೆಳಗಡೆ ಟುನಿ ಗುಬ್ಬಚ್ಚಿ, ಚೋಟುಗಿಳಿ, ಮಹಿಹದ್ದು 3 ಜನ ಕೂತ್ಕೊಂಡಿದ್ರು. ಆವಾಗ್ಲೇ ತುಂಬಾ ಸ್ಟೈಲ್ ಆಗಿ ಚಿಚುಕಾಗೆ ಆ ಕಡೆ ನಡ್ಕೊಂಡ್ ಬಂದ್ಲು. ಏನ್ ಚಿಚ್ಚು, ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದೀಯಾ? ಮಹಾರಾಣಿ ತರ ನಿನಗೆ ಕೆಲ್ಸ ಅಂತ ಏನೂ ಇಲ್ವಾ?
ನನಗೇನು ಕೆಲಸ ಇದೆ ಚೋಟು? ನೀವೆಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ನನ್ನ ಗಂಡ ದುಬೈಯಲ್ಲಿದ್ದಾರೆ. ತಿಂಗಳು ಹಣ ಕಳಿಸ್ತಾ ಇದ್ದಾರೆ. ಆ ಹಣದಲ್ಲಿ ನಾನು ಸಂತೋಷವಾಗಿ ಬಾಳ್ತಾ ಇದ್ದೀನಿ. ಇನ್ನೇನು ಬೇಕು? ಯಾಕೆ ಚಿಚ್ಚು ಆ ರೀತಿ ಹೇಳ್ತಿದ್ಯಾ? ನಮ್ಮೂರಲ್ಲಿ ನಿನಗೆ 1 ಎಕರೆ ಭೂಮಿ ಇದೆ ಅಲ್ವಾ? ಅದು ಇವಾಗ ನೋಡಿ ಬಿರುಕು ಬಿಟ್ಟು ಹೋಗಿದೆ. ಅಲ್ಲಿ ನೀನು ಏನಾದರೂ ವ್ಯವಸಾಯ ಮಾಡ್ಬೋದಲ್ವಾ? ಏನೋ ಈ ಬಿಸಿಲಲ್ಲಿ ಆ ಮಣ್ಣಲ್ಲಿ ಇಳಿದು ನಾನು ವ್ಯವಸಾಯ ಮಾಡೋದಾ? ಅದೆಲ್ಲ ನಡೆಯೋ ವಿಷಯ ಅಲ್ಲ. ಬಿಸಿಲಲ್ಲಿ ನಿಂತ್ಕೊಂಡಿದ್ರೆ ನನ್ನ ಸ್ಕಿನ್ ಟೋನ್ ಏನಾಗೋದು? ಇಲ್ಲಿ ನೋಡು ಚಿಚ್ಚೋ, ಬೆಳೆಯೋ ಭೂಮಿನ ಆ ರೀತಿ ಬಿಡೋದು ತುಂಬಾನೇ ತಪ್ಪು. ಆಮೇಲೆ ಆ ಭೂಮಿಯಲ್ಲಿ ನೀನು ಏನೇ ಹಾಕಿದ್ರೂ ಬೆಳೆಯೋದಿಲ್ಲ ನೋಡ್ಕೊ. ಭೂಮಿ ತಾಯಿನ ನಂಬಿದವರು ಯಾವಾಗಲೂ ಕೆಟ್ಟು ಹೋಗಲ್ಲ. ನೀನು ಕೂಡ ಆ ಭೂಮಿ ತಾಯಿಯನ್ನ ನಂಬು. ಅದು ಮಾತ್ರ ಅಲ್ಲ ಚಿಚ್ಚು, ಊರಲ್ಲಿ ಎಲ್ಲರೂ ನಿನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಗೊತ್ತಾ? ಚಿಚಿಗೆ ತಿನ್ನೋದು ನಿದ್ರೆ ಮಾಡೋದನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಅವಳು ದೊಡ್ಡ ಸೋಮಾರಿ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಅವಮಾನ ಆಗಲ್ವಾ? ಆವಾಗ ಚಿಚು ಕೋಪದಿಂದ, ಏನೋ ನನ್ನನ್ನು ನೋಡಿ ಸೋಮಾರಿ ಅಂತ ಹೇಳಿದ್ರಾ? ಯಾರು ಹೇಳಿದ್ರು ಚೋಟೋ? ಆವಾಗಲೇ ಅಲ್ಲಿಗೆ ಬನ್ನು ಸ್ಪೀಡಾಗಿ ಬಂದು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಆಂಟಿ. ಮೊನ್ನೆ ಆ ಅಂಗಡಿಯಲ್ಲಿ ಇದ್ದಾರೆ ಅಲ್ವಾ ಕೊಕ್ಕರೆ ಅಂಕಲ್, ಅವ್ರು ಕೂಡ ಅದನ್ನೇ ಹೇಳಿದ್ರು. ನಿಮಗೆ ಸೋಮಾರಿತನ ತುಂಬ ಜಾಸ್ತಿ ಅಂತೆ, ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತೆ. ಹಾಗಂತ ಹೇಳಿದಾಗ ಆ ಕೊಕ್ಕರಿಗೆ ನನ್ನ ಮೇಲೆ ಯಾವಾಗಲೂ ಸ್ವಲ್ಪ ಕೋಪ ಜಾಸ್ತಿ. ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನಾ? ನಾಳೆನೇ ನೋಡಿ ನನ್ನ ಹೊಲದಲ್ಲಿ ನಾನು ಟೊಮೆಟೊ ಬೆಳೆಸ್ತೀನಿ. ಆವಾಗ ನನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ಈ ಊರಿನವರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಆವಾಗ ಚೋಟು ಒಳಗಡೆ ನಗಾಡ್ಕೊಂಡು, ಸೂಪರ್ ಚಿಚ್ಚು, ನಿನ್ನ ಟ್ಯಾಲೆಂಟ್ ಏನು ಅಂತ ಈ ಊರಿನವ್ರಿಗೆ ನೀನು ತೋರಿಸ್ಲೇಬೇಕು. 2 ತಿಂಗಳು ಸಮಯ ಆಯಿತು. ಚಿಚುಕಾಗೆ ಅವಳ ಹೊಲದಲ್ಲಿ ಟೊಮೆಟೊ ಬೆಳೆ ಹಾಕಿದ್ಲು. ಕೆಲವು ತಿಂಗಳಲ್ಲಿ ಟೊಮೆಟೊ ಚೆನ್ನಾಗಿ ಬೆಳೆದು ಬಂತು. ಆ ಟೊಮೆಟೊಗಳನ್ನು ತಗೊಂಡು ಹೋಗಿ ಸಂತೆಯಲ್ಲಿ ಮಾರಿದ್ರಲ್ಲಿ ಅವಳಿಗೆ 50,000 ರೂಪಾಯಿ ಲಾಭ ಸಿಕ್ತು. ಆ ಲಾಭನ ನೋಡ್ಕೊಂಡು ಅವಳು ತುಂಬಾನು ಸಂತೋಷ ಪಡ್ತಿದ್ಲು. ಆಹಾ, ಒಂದು ಸಲಕ್ಕೆ 50,000 ರೂಪಾಯಿ ಲಾಭ ಸಿಕ್ಕಿದೆ. ಇದು ನನ್ನ ಕಷ್ಟಕ್ಕೆ ಸಿಕ್ಕಿರುವ ಫಲ. ಇದರಲ್ಲಿ ನಾನು ರೇಷ್ಮೆ ಸೀರೆ, ಒಡವೆ ಎಲ್ಲಾನು ಬೇಗ ತಗೊಳ್ಬೇಕು. ಹಾಗಂತ ಅನ್ಕೊಳ್ತಿದ್ದಾಗ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿ, ಯಾರದು ಈ ಸಮಯದಲ್ಲಿ? ಬಾಗಿಲು ತೆರೆದೇ ಇದೆ, ಒಳಗಡೆ ಬನ್ನಿ. ಆವಾಗಲೇ ಚೋಟುಗಿಳಿ ಒಳಗಡೆ ಬಂದ್ಲು. ವಾವ್ ಚಿಚ್ಚು, ನೀನು ಅನ್ಕೊಂಡ ಹಾಗೇನೆ ಇಷ್ಟು ಹಣ ಸಂಪಾದನೆ ಮಾಡಿದೀಯಾ? ಕಾಂಗ್ರೆಸ್ ಚಿಚ್ಚು. ಆವಾಗ ಚಿಚ್ಚು ಸಂತೋಷದಿಂದ, ಲಕ್ಷ ಏನು ಬಂದಿಲ್ಲ ಅಲ್ಲ, ಬರೀ 50,000, ಪರವಾಗಿಲ್ಲ, ಅದು ನನ್ನ ಕಷ್ಟದ ಫಲ. ಆವಾಗ ಚೋಟುಗಿಳಿ ಬೇಜಾರಿಂದ, ಆ ದೇವ್ರ ಕರುಣೆ ನಿನ್ ಮೇಲೆ ಇದೆ, ಆದ್ರೆ ನಮ್ಮ ಮೇಲೆ ಇಲ್ಲ ಅಷ್ಟೇ. ಬನ್ನು ಸ್ಕೂಲ್ ಫೀಸ್ ಕಟ್ಟಬೇಕು, ಇನ್ನೂ ಕಟ್ಟಿಲ್ಲ. ನಾಳೆ ಲಾಸ್ಟ್ ಡೇಟು, ಕಟ್ಟಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಸಿಗಲ್ಲ. ಅಯ್ಯೋ, ಇವಾಗ ಏನು ಮಾಡ್ತೀಯಾ? ಅದಕ್ಕೆ ನಿನ್ನ ಹತ್ರ ಏನಾದರೂ ಹೆಲ್ಪ್ ಕೇಳೋಣ ಅಂತ ಬಂದೆ. ನಿನಗೆ ಲಾಭ ಸಿಕ್ಕಿದೆ ಅಲ್ವಾ, ಇದರಲ್ಲಿ ಒಂದು 10,000 ರೂಪಾಯಿ ಸಾಲ ಕೊಡ್ತೀಯಾ? ಮುಂದಿನ ತಿಂಗಳು ನಾನು ಕೊಟ್ಬಿಡ್ತೀನಿ, ಬಡ್ಡಿ ಸಮೇತ. ಆವಾಗ ಚಿಚುಕಾಗೆ, ಏನೋ 10,000ನೇ, ಆದರೆ ನಾನು ಸೀರೆ ತಗೊಳ್ಬೇಕು ಅಂತ. ನೀನು ಸೀರೆ ತಗೊಳ್ಳೋದು ಮುಖ್ಯನಾ, ಬನ್ನು ಎಕ್ಸಾಮ್ ಬರೆಯೋದು ಮುಖ್ಯನಾ? ಪ್ಲೀಸ್ ಚಿಚು, ಅರ್ಥ ಮಾಡ್ಕೋ ಚಿಚು. ಸರಿ 10,000 ಕೊಡ್ತೀನಿ, ಆದರೆ ಸರಿಯಾಗಿ ವಾಪಸ್ ಕೊಟ್ಬಿಡ್ಬೇಕು. ಹಾಗಂತ 10,000 ಕೊಟ್ಟು ಕಳ್ಸದ್ಲು. ಚೋಟು ಹೋಗಿ ಸ್ವಲ್ಪ ಸಮಯದಲ್ಲಿ ಟುನಿ ಅಲ್ಲಿಗೆ ಬಂದ್ಲು. ಚಿಚು, ಕಾಂಗ್ರಾಟ್ಸ್, ನೀನು ಲೈಫಲ್ಲಿ ಸಕ್ಸಸ್ ಆಗಿದೀಯಾ. ನೀನು ಎಲ್ರಿಗೊಂದು ಇನ್ಸ್ಪಿರೇಷನ್ ಗೊತ್ತಾ? ಚಿಚು, ನನ್ನ ಮನೇಲಿ ಯಾವುದೇ ಸಾಮಗ್ರಿನೂ ಇಲ್ಲ, ನನಗೊಂದು 5,000 ರೂಪಾಯಿ ಸಾಲ ಕೊಡ್ತೀಯಾ? ಏನೋ 5,000ನಾ? ಇವಾಗಲೇ ಚೋಟು 10,000 ತಗೊಂಡು ಹೋದ್ಲು. ಅವಳು ಬೇರೆ, ನಾನು ಬೇರೆ. ನಾನು ನಿನ್ನ ಫ್ರೆಂಡ್ ಅಲ್ವಾ? ನಿನ್ನ ಹತ್ರ ಹಣ ಇರುವಾಗ ನಿನ್ನ ಫ್ರೆಂಡ್ಸ್ ನಾವು ಕಷ್ಟದಲ್ಲಿರೋದು ಚೆನ್ನಾಗಿರುತ್ತಾ? ಚಿಚುಕಾಗೇನೋ ಬೇರೆ ದಾರಿ ಇಲ್ಲದೆ ಟುನಿಗೆ 5,000 ಕೊಟ್ಟು ಕಳ್ಸದ್ಲು. ಪುನಃ ಅವಳು ಅವಳ ಹೊಲದಲ್ಲಿ ಕ್ಯಾರೆಟ್ ಹಾಕದ್ಲು. ಕೆಲವು ತಿಂಗಳ ನಂತರ ಕ್ಯಾರೆಟ್ ಚೆನ್ನಾಗಿ ಬೆಳೆದಿತ್ತು. ಒಂದಿನ ಸಂಜೆ ಸಮಯ ಚಿಚುಕಾಗೆ ಹೊಲಕ್ಕೆ ಬಂದು ಒಂದು ಕ್ಯಾರೆಟ್ನ ತೆಗೆದು ನೋಡ್ಬೇಕು ಅಂತ ಅನ್ಕೊಂಡಿದ್ದಾಗ, ಅರೆ ಏನಪ್ಪ ಇದು, ಎಷ್ಟು ಹೇಳಿದ್ರು ಕೂಡ ಒಂದು ಕ್ಯಾರೆಟ್ ಕೂಡ ಬರ್ತಾನೆ ಇಲ್ಲ. ಹಾಗಂತ ಹೇಳಿ ಅವಳು ಒಂದು ಕ್ಯಾರೆಟ್ನ ಗಟ್ಟಿಯಾಗಿ ಎಳೆದ್ಲು. ಹಾಗೆ ಅವಳು ಕ್ಯಾರೆಟ್ನ ಎಳೆದಾಗ ಒಳಗಡೆ ಟಂಗ್ ಅಂತ ಏನೋ ಒಂದು ಶಬ್ದ ಕೇಳಿಸ್ತು. ಅದನ್ನ ಕೇಳಿ ಚಿಚ್ಚು ಆಶ್ಚರ್ಯದಿಂದ, ಅರೆ ಇದೇನಿದು ಶಬ್ದ, ಏನಾದ್ರೂ ಕಲ್ಲಿದೆಯಾ ಒಳಗಡೆ? ಹಾಗಂತ ಹೇಳಿ ಅವಳು ಅದರೊಳಗಡೆ ಏನಿದೆ ಅಂತ ನೋಡಿದಾಗ ಒಳಗಡೆಯಿಂದ ಒಂದು ಹಿತ್ತಳೆ ಪಾತ್ರನ ಹೊರಗಡೆ ತೆಗೆದ್ಲು. ಅದ್ರೊಳಗಡೆ ಪಳಪಳ ಅಂತ ಹೊಳಿತಾ ಇದ್ದ ಚಿನ್ನದ ನಾಣ್ಯಗಳು ಇತ್ತು. ಅರೆ ಇದೇನಿದು, ನನ್ ಕಣ್ಣು ಕೆಟ್ಟೋಗಿದ್ಯಾ? ಇಲ್ಲ, ನನ್ ಕಣ್ಣೇನು ಕೆಟ್ಟೋಗಿಲ್ಲ, ಇದು ಚಿನ್ನದ ನಾಣ್ಯಗಳು. ಅಯ್ಯೋ ಭೂಮಿ ತಾಯಿ ನನ್ನನ್ನ ನಿಜವಾಗ್ಲೂ ಕೈ ಬಿಡ್ಲಿಲ್ಲ. ಹಾಗಂತ ಹೇಳಿ ಚಿಚ್ಚು ಆ ಚಿನ್ನದ ನಾಣ್ಯನ ತೆಗೆದು ನೋಡಿದಾಗ ಒಂದೊಂದು 100 ಗ್ರಾಮ್ ಇತ್ತು. ಅದನ್ನ ನೋಡಿ ಅವಳಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸಿದ್ರು ಕೂಡ ಅವಳದನ್ನ ಕಂಟ್ರೋಲ್ ಮಾಡ್ಕೊಂಡ್ಲು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಚಿಚ್ಚು ಬೇಡ, ನಿಧಿ ಸಿಕ್ಕಿದೆ ಅಂತ ಯಾರಿಗೂ ತಿಳ್ಸೋದ್ ಬೇಡ. ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ಅಷ್ಟೇ. ಟೊಮೆಟೊ ಮಾರಿದ ಹಣ ಇದ್ದಾಗನೇ ನನಗೆ ಇದಕ್ ಬೇಕು ಅದಕ್ ಬೇಕು ಅಂತ ಸಾಲ ಕೇಳ್ದವ್ರು. ನಿಧಿ ಸಿಕ್ತು ಅಂತ ಗೊತ್ತಾದ್ರೆ ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಗಂಡನಿಗೆ ಆಪರೇಷನ್ ಅಂತ ನನ್ನ ಹತ್ರ ಸಾಲ ಕೇಳ್ತಾರೆ. ರಹಸ್ಯವಾಗಿ ಇಟ್ಕೊಳ್ಬೇಕು.
ಚಿಚು ಆ ಕಡೆ ಈ ಕಡೆ ನೋಡಿದ್ಲು. ಯಾರು ಇಲ್ಲ ಅಂತ ಅಂದ್ಕೊಂಡು ಅವಳ ಸೀರೆ ಸೆರಗಲ್ಲಿ ಆ ನಿಧಿನ ಇಟ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಮನೆಗೆ ಎತ್ಕೊಂಡ್ ಬಂದ್ಲು. ಮನೆಗ್ ಬಂದ ತಕ್ಷಣ ಕಿಟಕಿ ಬಾಗಿಲು ಎಲ್ಲಾನು ಅವಳು ಟೈಟ್ ಆಗಿ ಮುಚ್ಚಿದ್ಲು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಆಹಾ, ನಾನು ಕೋಟ್ಯಾಧಿಪತಿ ಆಗಿದ್ದೀನಿ, ಇನ್ನು ಈ ಹಳ್ಳಿ ನನಗ್ ಬೇಡ, ನಾನು ದುಬೈಗೆ ಹೋಗಿ ಸೆಟ್ಲ್ ಆಗ್ತೀನಿ. ಆದ್ರೆ ಈ ಚಿನ್ನನ ಹಣವಾಗಿ ಬದಲಾಯಿಸಕ್ಕೆ ಹೇಗೂ ಸ್ವಲ್ಪ ದಿನ ಆಗುತ್ತೆ, ಅಷ್ಟ್ ದಿನ ಹೊರಗಡೆ ಹೋಗ್ಲೇಬಾರ್ದು. ಯಾರಾದ್ರೂ ನನ್ನ ನೋಡಿ ಏನ್ ಚಿಚು ಹೇಗಿದ್ಯಾ ಅಂತ ಕೇಳಿ ನನ್ ಮನೆಯೊಳಗಡೆ ಬಂದು ಈ ಚಿನ್ನನ ಕಂಡು ಹಿಡಿದ್ರೆ ಸ್ವಲ್ಪ ದಿನ ಹೊರಗಡೆ ಅಂತೂ ಹೋಗ್ಲೇಬಾರ್ದು. ಆ ದಿನದಿಂದ ಚಿಚುಕಾಗೆ ಅವಳ ಮನೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಊರಿನ ಪಕ್ಷಿಗಳು ಎಲ್ರಿಗೂ ಕೂಡ ದಿನಗಳು ಹೋಗ್ತಾ ಹೋಗ್ತಾ ಅವಳ ಮೇಲೆ ಡೌಟ್ ಬರ್ತಾ ಇತ್ತು. ಏನ್ತುನಿ, ಈ ಚಿಚ್ಚು 10 ದಿನ ಆದ್ರೂ ಕೂಡ ಮನೆಯಿಂದ ಹೊರಗಡೆ ಬರ್ತಾನೆ ಇಲ್ಲ, ಯಾಕೋ ಏನೋ ಜ್ವರ ಅಂತಿದ್ದಾಳೆ, ಆದ್ರೆ ಒಳಗಡೆ ಟಿವಿ ಸೌಂಡ್ ಕೇಳಿಸ್ತಿದೆ. ಹೌದು, ನನ್ಗೂ ಕೂಡ ಡೌಟೇ. ಸರಿ ಬಾ, ಇವತ್ತು ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನಾವಿಬ್ರು ಹೋಗಿ ನೋಡ್ಕೊಂಡ್ ಬರೋಣ. ಹಾಗಂತ ಹೇಳಿ ಟುನಿ ಚೋಟು ಇಬ್ರು ಕೂಡ ಚಿಚುಕಾಗೆಯ ಮನೆಯ ಬಾಗಿಲನ್ನ ತಟ್ಟಿದ್ರು. ಚಿಚು ಚಿಚು, ಏನೇ ಮಾಡ್ತಾ ಇದೀಯಾ? ಜೀವಂತವಾಗಿದ್ಯಾ ಇಲ್ಲ ಸತ್ತೋದ್ಯಾ? ಬಾಗಿಲ್ ತೆರಿ. ಆ ಶಬ್ದ ಕೇಳಿದಾಗ ಚಿಚುಗೆ ಪ್ರಾಣನೇ ಹೋದಂಗಾಯ್ತು. ಆ ಚಿನ್ನನೆಲ್ಲ ಅವಳು ಮಂಚದ ಕೆಳಗಡೆ ಇಟ್ಟು ಬಾಗಿಲ ಹತ್ರ ಬಂದು ನಿಂತ್ಕೊಂಡು ಈ ರೀತಿ ಹೇಳಿದ್ಲು. ಏನ್ ಚೋಟು, ಯಾಕೆ ಕಿಚ್ಚಾಡ್ತಿದ್ಯಾ? ನನಗ್ ಜ್ವರ ಅಂತ ಹೇಳ್ದೆ ತಾನೆ, ನೀವಿಲ್ಲಿಗೆ ಯಾಕೆ ಬಂದ್ರಿ? ಹೋಗಿ. ಟುನಿ ಹಾಗೂ ಚೋಟು ಇಬ್ರು ಕೂಡ ಬಾಗಿಲು ತಳ್ಳಿ ಒಳಗಡೆ ಬಂದ್ರು. ಏನೋ, ನಿನಗ್ ಜ್ವರನಾ? ನಿನ್ ಮುಖನ ನೋಡಿದ್ರೆ ಹಾಗನ್ನಿಸ್ತಿಲ್ಲ. ಬ್ಯೂಟಿ ಪಾರ್ಲರ್ ಇಂದ ಇವಾಗ್ಲೇ ಮೇಕಪ್ ಹಾಕೊಂಡ್ ಬಂದಿರೋ ತರ ಇದೆ, ತುಂಬಾ ಗ್ಲೋ ಆಗ್ತಾ ಇದೆ. ಅದೇನಿಲ್ಲ, ನನಗ್ ಹುಷಾರಿಲ್ಲ ಅಲ್ವಾ, ಅದಕ್ಕೆ ನನ್ ಮನೆಯೊಳಗಡೆನೆ ಇರೋದು. ಆವಾಗ ಅವರಿಬ್ರು ಸೋಫಾದಲ್ಲಿ ಹತ್ತಿ ಕೂತ್ಕೊಂಡ್ರು. ಸರಿ ಸರಿ, ನೀನ್ ಹೇಳಿದೆಲ್ಲ ಇರ್ಲಿ. ಈಗ ಹಬ್ಬ ಬರ್ತಾ ಇದೆ ಅಲ್ವಾ, ಮಕ್ಳಿಗೆ ಹೊಸ ಬಟ್ಟೆ ತಗೊಳ್ಬೇಕು. ಅದಕ್ಕೆ ನಿನ್ನತ್ರ ಇರೋ ಚಿನ್ನದ ನಾಣ್ಯದಲ್ಲಿ ಒಂದು 10 ನಾಣ್ಯನ ಸಾಲವಾಗಿ ಕೊಡು. ಆ ಮಾತು ಕೇಳಿದ ತಕ್ಷಣ ಚಿಚುಗೆ ಹೃದಯನೇ ಒಂದು ಕ್ಷಣ ನಿಂತೋಯ್ತು. ಯಾಕಂದ್ರೆ ಆ ವಿಷಯನ ಅವಳು ಯಾರತ್ರನೂ ಹೊರಗಡೆ ಹೇಳೇ ಇರ್ಲಿಲ್ಲ. ಏನೋ ಚಿನ್ನದ ನಾಣ್ಯನ? ನಿನಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ ಚೋಟು? ನನ್ನ ಹತ್ರ 10 ರೂಪಾಯಿ ಕೂಡ ಇಲ್ಲ, ನೀನ್ ನೋಡಿದ್ರೆ 10 ಚಿನ್ನದ ನಾಣ್ಯ ಕೇಳ್ತಾ ಇದ್ಯಾ? ಏನಿದು? ಆವಾಗ ಚೋಟು ನಗುತ್ತಾ, ಆಹಾ, ನಿನ್ನ ಆಕ್ಟಿಂಗ್ಗೆ 2 ಆಸ್ಕರ್ ಅವಾರ್ಡು, 4 ನ್ಯಾಷನಲ್ ಅವಾರ್ಡು ಕೊಡ್ಬೇಕು. ಚಿಚು, ನಿನ್ ಕ್ಯಾರೆಟ್ ಹೊಲದಲ್ಲಿ ಸಿಕ್ತಲ್ವಾ ನಿಧಿ, ಅದನ್ನ ನೀನ್ ಸೀರೆ ಸೆರಗಲ್ಲಿ ಇಟ್ಕೊಂಡು ನೀನು ಮನೆಗ್ ತಗೊಂಡ್ ಬಂದೆ ಅಲ್ವಾ? ಅದನ್ ಕೇಳಿ ಚಿಚುಕಾಗೆ ಶಾಕ್ ಆಗಿ, ಏನೋ, ಆದ್ರೆ ಆ ವಿಷಯ ನಿನ್ಗೆ ಹೇಗ್ ಗೊತ್ತು? ನಾನು ಯಾರತ್ರನೂ ಹೇಳಿಲ್ಲ ಅಲ್ವಾ? ನೀನ್ ಯಾರತ್ರ ಹೇಳಿಲ್ಲ, ಆದ್ರೆ ನಮ್ಗ್ ವಿಷಯ ಹೇಗ್ ಗೊತ್ತು ಅಂತಾನಾ? ನೀನು ಹೊಲದಲ್ಲಿ ಆ ನಿಧಿನ ಹೊರಗಡೆ ತೆಗಿತಾ ಇದ್ದಾಗ ಅಲ್ಲೇ ಇದ್ದ ಮರದ ಮೇಲೆ ನಿಂತ್ಕೊಂಡು ಒಂದ್ ಹದ್ದು ಅದನ್ನೆಲ್ಲ ನೋಡ್ತಾ ಇತ್ತು. ಆ ಹದ್ದು ಕಣ್ಣು ಎಷ್ಟು ಶಾರ್ಪ್ ಅಂತ ನಿಂಗೆ ಗೊತ್ತು ತಾನೆ? ಆ ಹದ್ದೇ ಊರೊಳಗಡೆ ಬಂದು ಚಿಚುಕಾಗೆ ಹೊಲದಲ್ಲಿ ಅವಳಿಗೆ ನಿಧಿ ಸಿಕ್ಕಿದೆ ನೋಡ್ರೋ ಅಂತ ಹೇಳ್ಕೊಂಡು ಹೋಗ್ತಿತ್ತು. ಆವಾಗ ಅದನ್ ಕೇಳಿದ ಚಿಚುಕಾಗೆ, ಅಯ್ಯೋ ದೇವ್ರೆ, ಏನಪ್ಪಾ ಇದು, ಆ ಹದ್ದು ಯಾಕೆ ಎಲ್ಲರ ಹತ್ರನೂ ಹೇಳ್ತೋ? ಈ ವಿಷಯ ಆವಾಗ್ಲೇ ಗೊತ್ತು ಅಂದ್ರೆ ನೀವೆಲ್ರೂ ಇಲ್ಲಿ ತನಕ ಯಾಕೆ ಬರ್ಲಿಲ್ಲ? ಬರ್ಬೇಕು ಅಂತಾನೆ ಅಂದ್ಕೊಂಡ್ವಿ, ಆದ್ರೆ ಚಿನ್ನದ ನಾಣ್ಯ ತುಂಬಾ ಇತ್ತಲ್ವಾ, ಅದನ್ನ ಎಣ್ಸಕ್ಕೆ ನಿನಗೆ ತುಂಬಾ ಸಮಯ ಬೇಕಾಗುತ್ತೆ. 1 ವಾರ ಹೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಸರಿ, ನನಗೆ ಕೊಡ್ಬೇಕಾಗಿರೋ 10 ನಾಣ್ಯ ಯಾವಾಗ ಕೊಡ್ತೀಯಾ? ನಾನೇ ಕೊಡ್ಬೇಕು? ಅದು ನನ್ನ ಹೊಲದಲ್ಲಿ ನನಗೋಸ್ಕರ ಸಿಕ್ಕಿದ್ದು, ಅದು ನನ್ ಭೂಮಿದು, ನಾನು ನಿಮ್ಗೆಲ್ಲ ಕೊಡಕ್ಕಾಗಲ್ಲ. ನೀವು ಮುದ್ದು ತಗೊಂಡ ಹಣನೇ ವಾಪಸ್ ಮಾಡ್ಲಿಲ್ಲ, ಇವಾಗ ಇದ್ ಬೇರೆ ಕೊಡ್ಬೇಕಾ? ಆವಾಗ್ಲೇ ಅವಳ ಬಾಗಿಲನ್ನ ತಳ್ಕೊಂಡು ಮಹಿ ಹದ್ದು, ಲೂಸಿ ಪಾರಿವಾಳ, ಬನ್ನುಗಿಳಿ ಹಾಗೂ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಅಲ್ಲಿಗೆ ಬಂದ್ರು. ಚಿಚು ಆಂಟಿ, ಕಂಗ್ರಾಟ್ಸ್, ನಿಮ್ಗೆ ಚಿನ್ನದ ನಾಣ್ಯಗಳು ಸುಮಾರು ಸಿಕ್ತಂತೆ. ಅದರಲ್ಲಿ ಒಂದು 5 ಚಿನ್ನದ ನಾಣ್ಯನ ನೀವು ನನಗೆ ಕೊಟ್ರೆ ನಾನೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತಿದ್ದೀನಿ. ಏನೋ ಬನ್ನು, 5 ಚಿನ್ನದ ನಾಣ್ಯದಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀಯಾ? ಬುದ್ಧಿ ಇದೆಯೇನೋ ನಿನಗೆ? ಆವಾಗ ಮಹಿ ಹದ್ದು ಗಂಭೀರವಾಗಿ, ಚಿಚು ಮರಿಬೇಡ, ನೀನು ನಮ್ಮ ಮಧ್ಯದಲ್ಲಿ ನಮ್ಮೂರಲ್ಲೇ ಬಾಳ್ತಾ ಇದೀಯಾ, ಮತ್ತೆ ನೀನ್ ಹೊಲ ಇರೋದು ನಮ್ಮೂರಿನಲ್ಲೇ ಅಲ್ವಾ? ಆ ಹೊಲದಲ್ಲಿ ಏನ್ ಸಿಕ್ಕಿದ್ರು ಸರಿ, ಎಲ್ರಿಗೂ ನೀನು ಕೊಡ್ಲೇಬೇಕು, ಇಲ್ಲಾಂದ್ರೆ ಆಮೇಲೆ ಚೆನ್ನಾಗಿರಲ್ಲ. ಅದಕ್ಕೆ ನಾನೇ ಕೊಡ್ಬೇಕು? ನೀವು ನನಗೆ ಅಂತ ಏನ್ ಮಾಡಿದೀರಾ? ಚಿಚು, ಮರ್ಯಾದೆಯಾಗಿ ಎಲ್ರಿಗೂ ಸಾಲ ಕೊಡ್ತೀಯಾ, ಇಲ್ಲ ಈ ನಿಧಿ ಸಿಕ್ಕಿದ ವಿಷಯನ ನಾನು ಪೊಲೀಸ್ ಹತ್ರ ಹೇಳ? ಭೂಮಿಯೊಳಗಡೆಯಿಂದ ಏನ್ ಸಿಕ್ಕಿದ್ರು ಅದು ಸರ್ಕಾರಕ್ಕೆ ಸ್ವಂತ ಅನ್ನುವ ವಿಷಯ ನಿನಗೆ ಗೊತ್ತಿದೆ ತಾನೆ? ಆಮೇಲೆ ನಿನಗೂ ಏನು ಇರಲ್ಲ, ಸ್ಟೇಷನ್ಗೆ ಬೇರೆ ಹೋಗ್ಬೇಕಾಗುತ್ತೆ. ಪೊಲೀಸ್ ಅಂತ ಹೇಳಿದ ತಕ್ಷಣ ಪಾಪ ಚಿಚು ತುಂಬಾನೇ ಹೆದರದ್ಲು. ಅವಳಿಗೆ ತುಂಬಾ ಭಯಾನೋ ಬಂತು. ಏನೋ ಪೊಲೀಸಾ? ಅಯ್ಯೋ ಲೂಸಿ, ಪೊಲೀಸ್ ಹತ್ರ ಹೇಳ್ಬೇಡ, ನೀನು ನನ್ನ ಒಳ್ಳೆ ಫ್ರೆಂಡ್ ಅಲ್ವಾ? ಹಾಗಾದ್ರೆ ಒಂದ್ ಮಾಡ್ ಚಿಚು, ಎಲ್ರಿಗೂ ಚಿನ್ನದ ನಾಣ್ಯನ ಸಾಲವಾಗಿ ಕೊಡು. ಆವಾಗ ಊರಿನಲ್ಲಿ ಎಲ್ಲರ ಮಧ್ಯದಲ್ಲಿ ನಿನ್ಗೆ ಒಳ್ಳೆ ಹೆಸರು ಸಿಗುತ್ತೆ ಅಲ್ವಾ? ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಒಳ್ಳೆ ಹೆಸರು ಯಾರಿಗ್ ಬೇಕು, ನನಗೆ ನನ್ ಚಿನ್ನ ಸಿಕ್ಕಿದ್ರೆ ಸಾಕು. ಆದ್ರೆ ಇವ್ರಿಗೆ ಚಿನ್ನ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಹತ್ರ ಹೇಳ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ, ಎಲ್ಲ ನನ್ ಕರ್ಮ. ಚಿಚುಕಾಗೆ ತುಂಬಾನು ಬೇಜಾರಿಯಿಂದ
ಅವಳು ಮಂಚದ ಕೆಳಗಡೆ ಇಟ್ಟಿದ್ದ ಆ ನಿಧಿನ ಹೊರಗಡೆ ತಗೊಂಡ್ ಬಂದ್ಲು. ಅದ್ರಲ್ಲಿದ್ದ ಚಿನ್ನದ ನಾಣ್ಯಗಳನ್ನ ಯಾರಿಗೆ ಎಷ್ಟು ಬೇಕೋ ಅಂತ ಕೇಳಿ ಅವ್ರಿಗೆ ಹಂಚ್ತಾ ಇದ್ಲು. ನನ್ಗೊಂದು 10 ನಾಣ್ಯ ಕೊಡು ಚಿಚೋ. ನನಗೆ 5 ಸಾಕು, ನನ್ನ ಮಗಳ ಮದುವೆಗೋಸ್ಕರ. ಆ ಚಿಚೋ, ನನಗೆ 20 ನಾಣ್ಯ ಕೊಡು, ಒಂದು ದೊಡ್ಡ ಆಶ್ರಮ ಓಪನ್ ಮಾಡ್ಬೇಕು. ಆಂಟಿ, ನನಗೆ 5 ಸಾಕು, ಆ 5 ನಾಣ್ಯದಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿ ಓಪನ್ ಮಾಡ್ತೀನಿ. ಹಾಗೆ ಎಲ್ರೂ ಚಿಚುಕಾಗೆ ಕೈಯಲ್ಲಿದ್ದ ಚಿನ್ನದ ನಾಣ್ಯಗಳನ್ನ ತಗೊಂಡು ಸಂತೋಷವಾಗಿ ಹೋದ್ರು. ಆದ್ರೆ ಪಾಪ ಚಿಚುಕಾಗೆ ಮಾತ್ರ ಆ ನಾಣ್ಯಗಳನ್ನ ನೋಡಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅಯ್ಯೋ ದೇವ್ರೆ, ನಾನು ಯಾರಿಗೂ ಗೊತ್ತಾಗ್ಬಾರ್ದು, ಯಾರಿಗೂ ಗೊತ್ತಿಲ್ಲ, ಇದನ್ನ ಇಟ್ಕೊಂಡು ಸಂತೋಷವಾಗಿ ಬಾಳ್ಬೋದು ಅಂತ ಅಂದ್ಕೊಂಡಿದ್ದೆ. ದುಬೈಗೆ ಹೋಗ್ಬೇಕು, ಅಲ್ಲಿ ಸೆಟಲ್ ಆಗ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಯಾವನೋ ಒಬ್ಬ ಹದ್ದು ನೋಡಿ ಊರಲ್ಲಿದ್ದ ಎಲ್ರಿಗೂ ನನ್ನ ಹತ್ರ ಚಿನ್ನ ಇದೆ ಅನ್ನುವ ವಿಷಯನ ತಿಳಿಸ್ಬಿಟ್ಟ. ಹಾಗಂತ ಹೇಳಿ ಪಾಪ ಚಿಚುಕಾಗೆ ಜೋರಾಗಿ ಅಳ್ತಾ ಇದ್ಲು. ಅಯ್ಯೋ, ಇವಾಗಿರೋದು ಸ್ವಲ್ಪ ಚಿನ್ನದ ನಾಣ್ಯ ಮಾತ್ರ, ಇದನ್ನ ಇಟ್ಕೊಂಡು ಎಲ್ಲಿಗೂ ಹೋಗಕ್ಕೂ ಆಗಲ್ಲ, ಇದೇ ಹಳ್ಳಿಯಲ್ಲಿ ಇರ್ಬೇಕು. ಆದ್ರೆ ಪುನಃ ಪುನಃ ಬಂದು ಯಾರಾದ್ರೂ ನನ್ನನ್ನ ಬೆದರಿಸಿ ಈ ಚಿನ್ನದ ನಾಣ್ಯನ ಸಾಲ ಕೇಳ್ಕೊಂಡೋದ್ರೆ ಆಮೇಲೆ ಇರೋ ಈ 4 ಚಿನ್ನದ ನಾಣ್ಯನು ನನ್ನನ್ನು ಬಿಟ್ಟು ಹೋಗ್ಬಿಡುತ್ತೆ. ನಾನ್ ಕಷ್ಟಪಟ್ಟಿದ್ದಕ್ಕೆ ಯಾವುದೇ ಫಲನೂ ನನಗ್ ಸ್ವಂತ ಆಗಲ್ವಾ? ಯಾಕಮ್ಮ ಬೇಜಾರ್ ಮಾಡ್ಕೊಳ್ತಿದ್ಯಾ? ವಾಪಸ್ ಕೊಟ್ಬಿಡ್ತಾರೆ. ಯಾರೋ ಇವರು ವಾಪಸ್ ಕೊಡ್ತಾರಾ? ಟೊಮೆಟೊನ ಮಾರಿ ಬಂದ ಹಣನೇ ಸಾಲ ತಗೊಂಡು ಹೋದ್ರು, ಇನ್ನೂ ವಾಪಸ್ ಕೊಟ್ಟಿಲ್ಲ. ಇದ್ರಲ್ಲಿ ಆ ಬನ್ನು ಐಸ್ ಕ್ರೀಮ್ ಫ್ಯಾಕ್ಟರಿ ಓಪನ್ ಮಾಡಿ ಅದ್ರಲ್ಲಿ ಬರೋ ಲಾಭದಲ್ಲಿ ನನ್ ಸಾಲ ತೀರಿಸ್ತಾನ ಏನೋ? ಹಾಗಂತ ಹೇಳಿ ಪಾಪ ಚಿಚುಕಾಗೆ ಎಲ್ಲಾ ಚಿನ್ನದ ನಾಣ್ಯಗಳನ್ನ ಎಲ್ಲರಿಗೂ ಕೊಟ್ಟು ಆ ರಾತ್ರಿ ಇಡೀ ಅಳ್ತಾ ಕೂತ್ಕೊಂಡಿದ್ಲು.